ಆಗಿಲ್ಲ ಸರ್. ಯಾವುದು ಶುರು ಆಗಿಲ್ಲ. ಒಕ್ಕಲಿಗರಿಗೆ ಅನ್ಯಾಯ ಆಗ್ತಿದೆ ಅಂತ. ಅವರು ಹೇಳ್ಕೊಳ್ತಾರೆ, ನಾವು ಅದಕ್ಕೇನು ಮಾಡೋಕ್ಕಾಗಲ್ಲ. ಇದು ಪ್ರಜಾಪ್ರಭುತ್ವ. ಆ ಸಮುದಾಯರು ಅವ್ರು ಹೇಳ್ಕೊಬೋದು. ಅದಕ್ಕೂ ನಮ್ಮ ಪಕ್ಷಕ್ಕೂ ಏನು ಸಂಬಂಧ ಇಲ್ಲ. ನಮ್ಮ ಪಕ್ಷದ ಹೈಕಮಾಂಡು ತೀರ್ಮಾನ ಮಾಡೋದು ನಮ್ಮ ಪಕ್ಷ ಹಿತದೃಷ್ಟಿಯಿಂದ, ರಾಜ್ಯದ ಹಿತದೃಷ್ಟಿಯಿಂದ ಅಷ್ಟೇ ಹೊರತು ಯಾರೋ ಒಬ್ಬರು ಆ ಸಮುದಾಯದವ್ರು ಹೇಳ್ತಾ ಇದ್ದಾರೆ, ಇನ್ನೊಬ್ಬರು ಸಮುದಾಯದವ್ರು ಹೇಳ್ತಾರೆ, ಅದು ಅವ್ರವ್ರ ವೈಯಕ್ತಿಕ ಪ್ರಜಾಪ್ರಭುತ್ವ. ಇದು ಯಾರು ಏನು ಬೇಕಾದ್ರೂ ಹೇಳ್ಬೋದು. ಆದರೆ ಅದು ನಾವು ನಮ್ಮ ಒಂದು ತೀರ್ಮಾನಗಳ ಮೇಲೆ ಏನು ಅದರ ಪರಿಣಾಮ ಬೀರೋದಿಲ್ಲ. ನೋಡ್ರಿ, ನಿಮಗೆ ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕಿಂತ ಬೇರೆ ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ರೆ ಒಳ್ಳೆಯದು. ಯಾಕೆಂದರೆ ಇವತ್ತು ಸ್ಪಷ್ಟ ಉತ್ತರ ಕೊಟ್ಟಾಗಿದೆ. ಇನ್ನು ಅಧಿವೇಶನ ಬರ್ತಾ ಇದೆ. ರಾಜ್ಯದ ಅನೇಕ ಸಮಸ್ಯೆಗಳಿದೆ, ಅದರ ಬಗ್ಗೆ ಮಾತಾಡೋಣ. ಕೇಂದ್ರದ ಅನೇಕ ವೈಫಲ್ಯಗಳಿದೆ, ಅದರ ಬಗ್ಗೆ ಯಾರೂ ಮಾತೇ ಆಡೋದಿಲ್ಲ, ಅದ್ರ ಬಗ್ಗೆ ತೋರಿಸೋದೇ ಇಲ್ಲ. ಅದರಿಂದ ಇವತ್ತು ಮಾಡ್ತೀವಿ, ಬ್ರೇಕ್ಫಾಸ್ಟು ಮಾಡ್ತೀವಿ, ಲಂಚು ಮಾಡ್ತೀವಿ, ಡಿನ್ನರು ಮಾಡ್ತೀವಿ. ಅವ್ರು ಅವತ್ತೇ ಹೇಳಿದ್ರಲ್ಲ, ಅವ್ರು ಕರೆದಿದ್ರೆ ನಾನು ಕರೀತದ್ರಿಂದ DCM ಅವ್ರು ಅವತ್ತು ಮೊನ್ನೆನೇ ಹೇಳಿದ್ರಲ್ಲ. ಯಾವುದು ಪೊಲಿಟಿಕ್ಸ್? ನೋಡಿ, ಪೊಲಿಟಿಕಲ್ ಬ್ರೇಕ್ಫಾಸ್ಟ್ ಅಂತ ಹೇಳೋಕ್ಕಾಗಲ್ಲ. ಅದು ಬ್ರೇಕ್ಫಾಸ್ಟ್. ಅದು ಅಲ್ಲಿ ಪೊಲಿಟಿಕ್ಸು ಮಾತಾಡ್ತಾರೆ, ಬೇರೆ ವಿಚಾರ ಮಾತಾಡ್ತಾರೆ, ಎಲ್ಲ ವಿಚಾರ ಮಾತಾಡ್ತಾರೆ.